ಬೆಂಗಳೂರಿನಲ್ಲಿ ಲಾರಿ ಚಾಲಕನೊಬ್ಬ ಎಡವಟ್ಟು ಮಾಡ್ಕೊಂಡಿದ್ದಾನೆ. ಅಂಡರ್ ಪಾಸ್ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಕಂಟೈನರ್ ಒಂದು ಅಂಡರ್ ಪಾಸ್ ಅಲ್ಲಿ ಸಿಕ್ಕಾಕೊಂಡಿದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜ್ನ ಅಂಡರ್ ಪಾಸ್ ನಲ್ಲಿ ಲಾಕ್ ಆಗಿದೆ. ಮಹಾರಾಣಿ ಕಾಲೇಜ್ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಲಾರಿ ಒಂದು ಲಾಕ್ ಆಗಿದೆ. ಕಳೆದ 2 ಗಂಟೆಗಳಿಂದ ಕಂಟೈನರ್ ಲಾರಿ ಲಾಕ್ ಆಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕಂಟೈನರ್ ಸಿಲುಕಿರುವ ಹಿನ್ನೆಲೆಯಲ್ಲಿ ಸದ್ಯ ರೋಡ್ ಕ್ಲೋಸ್ ಮಾಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ ಹೋಗೋ ರಸ್ತೆಯನ್ನ ಸದ್ಯ ಕ್ಲೋಸ್ ಮಾಡಿದ್ದಾರೆ. ಉಪ್ಪಾರಪೇಟೆ ಟ್ರಾಫಿಕ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಚಾಲಕನ ಎಡವಟ್ಟಿನಿಂದ ಆಗಿರುವ ಅವಾಂತರವನ್ನು ಸರಿ ಮಾಡೋಕು ಅದಕ್ಕೆ ನೋಡಿ ಈ ಟ್ರಕ್ ಅಡಿಗಡೆ ಸಿಕ್ಕಾಕೊಂಡಿದೆ. ಹೋಗತ್ ಬಿಡ್ರಿ ಅಂತ ಅನ್ಕೊಂಡು ಒಂದು ಬಂಡೆ ಧೈರ್ಯದಲ್ಲಿ ಹೋದ. ಸಾಮಾನ್ಯ 5.3 ಮೀಟರ್ಸ್ ಅಂತ ಒಂದು ಹೊರಗಡೆ ಬೋರ್ಡ್ ಇರುತ್ತೆ. ಇಲ್ಲಿ 5.3 ಮೀಟರ್ ಎತ್ತರದ ಅದಕ್ಕಿಂತ ಎತ್ತರದ ಯಾವುದೇ ವಾಹನಗಳು ಹೋಗಬಾರದು ಅಂತ. ಕೆಲವ್ರಿಗೆ ಅವ್ರ ಗಾಡಿ ಎತ್ತರವೇ ಗೊತ್ತಿರಲ್ಲ. ಇರುತ್ತೆ ನಂದು 5.3 ಇರೋದು ಅಂತ ಹೋಗ್ಬಿಟ್ಟಿದ್ದಾನೆ. ಸ್ವಲ್ಪ ದೂರದವರೆಗೆ ಹೋಗಿದೆ, ಆಮೇಲೆ ಹೋಗಿ ತಗಲಾಕೊಂಡಿದೆ, ಲಾಕ್ ಆಗಿದೆ. ಲಾಕ್ ಆಗ್ತಾ ಇದ್ದಂಗೆ ಏನು ಮಾಡೋಂಗಿಲ್ಲ, ಪೊಲೀಸರು ಅಲ್ಲಿಗೆ ಬಂದು ಸದ್ಯ ಗಾಡಿಯನ್ನು ಮಧ್ಯ ಸಿಕ್ಕಾಕೊಂಡಿರುವ ಅಂಡರ್ ಪಾಸ್ನಿಂದ ತೆರವು ಮಾಡೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಎಲ್ಲಿವರೆಗೆ ಫಜೀತಿ ಅಂತಂದರೆ ಇದು ಶನಿವಾರ ಆಗಿರೋದು ಉಳ್ಕೊಂಡ್ರು. ಇಲ್ಲೇ ಅಂತಂದರೆ ಬೇರೆ ದಿನ ಆಗಿದ್ದಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರೋದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ನಿಂದ ಬಳಲು ಹೋಗಬೇಕಿತ್ತು ಪೊಲೀಸರು ಮತ್ತು ಜನಸಾಮಾನ್ಯರು. ಸದ್ಯ ಈಗ ಲಾರಿಯನ್ನು ಅಲ್ಲಿಂದ ತೆರವು ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಟ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ.